ಆ ರೀತಿ ಇದೆ ಅಡಿಯಲ್ಲಿ ಭಯಂಕರವಾಗಿದೆ. ಯಾಕೆಂದರೆ ನಮ್ಮ ಈಗಿನ ಆರ್ಮಿಯವರೇ ಕೆಳಗೆ ಹೋಗಲಿಕ್ಕೆ ಹೆದರುವಾಗ ನಾನು ನಿನ್ನೆ ಹೋಗಿದ್ದು. ಯಾಕೆಂದರೆ ಅವರ ಮೃತದೇಹ ಇಲ್ಲೇ ಇದೆ, ಹೊರಗಡೆ ಎಂತೂ ಹೋಗಿಲ್ಲ. ಯಾಕೆಂದರೆ ಹೊರಗಡೆ ಹೋಗಿದ್ರೆ ಎಲ್ಲಾದರೂ ಡಿಕಂಪೋಸ್ ಆಗಿ ಮೃತದೇಹ ಮೇಲೆ ಬಂದೇ ಬರ್ತದೆ. ನೀರ ಆಳದಲ್ಲಿ ನನಗೆ ಸಿಕ್ಕಿದಂದರೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿದ್ದಾರೆ, ತಂದೆ ಸಿಗದೆ ಇವತ್ತು ಹೇಳ್ತಾ ಇದ್ದಾರೆ ನಾವು ನೀರಿಗೆ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ. ಒಂದು ತುಂಡು ಅವರ ಅಂಗಿಯನ್ನಾದರೂ ತಂದು ಕೊಡಿ ಅಂತ 11ನೇ ದಿವಸ ನಮಗೆ ಕಾಲ್ ಬಂತು. ನಾನು ಆವಾಗ ಕಾಲ್ ಮಾಡುವಾಗ ನಮ್ಮ ಇಲ್ಲಿ ಮಡಿಕೇರಿ ಕುಶಾಲನಗರದಲ್ಲಿ ಮೃತದೇಹ ತೆಗಿತಾ ಇದ್ದೆ. ನೇವಿ ಆರ್ಮಿಯವರು ಎಲ್ಲ ಬಂದು ಸಹ ಅವರು ಮಾಡಿಲ್ಲ. ನಿನ್ನೆ ಬಂದಿದ್ದಾರಲ್ಲ, ಅವರು ಸ್ಕೂಬಾ ಡೈವರ್ ಇಳ್ಲಿಕ್ಕೆ ಎದುರಿದ್ದಾರೆ. ಯಾಕೆಂದ್ರೆ ಅವರು ಮಾಡದ ಕೆಲಸಕ್ಕೆ ನನ್ನನ್ನು ಕರೆಸಿದ್ದು. 8 ದಿನ ಆದರೂ ಮೃತದೇಹ ಸಿಕ್ಕಿಲ್ಲ. ಅದು ತೆಗಿಲಿಕ್ಕೆ ತುಂಬ ಟಫ್ ಅನಿಸಿತ್ತು. ಅದರ ಮೇಲೆ ನಮ್ಮ ಲೈಫಲ್ಲೇ ಇದೇ ಮೊದಲ ಬಾರಿಗೆ ಯಾರು ಮೇಲ್ಗಡೆ ಹೋದವರಿಗೆ ಹಗ್ಗ ಕೊಟ್ಟಿರ್ತೇವೆ. ಹಗ್ಗದಲ್ಲಿ ನಾವು ಅವ್ರಿಗೆ ಸಿಗ್ನಲ್ ಹೇಳ್ತೇವೆ. ಒಂದು ಸಲ ಈಗ ಸಿಗ್ನಲ್ ಮಾಡಿದರೆ ಸ್ವಲ್ಪ ಬಿಡು, 2ನೇ ಸಲಕ್ಕೆ ಅಂದರೆ ಸ್ವಲ್ಪ ಬಿಡು, 3ನೇ ಸಲ ನಾವು ಸಿಗ್ನಲ್ ಮಾಡಿದರೆ ಕೆಳಗಡೆ ಏನೋ ಆಗಿದೆ ಅಂತ ಲೆಕ್ಕ. ಸರ್, ಇವತ್ತು ಕಾರ್ಯಾಚರಣೆಯನ್ನು ಮುಗಿಸ್ಕೊಂಡು ಬಂದಿರಿ. ಬೆಳಗಿನಿಂದ ಕಾರ್ಯಾಚರಣೆ ನಡೀತಾ ಇತ್ತು, ನಾನು ನೋಡ್ತಾ ಇದ್ದೆ, ಗಮನಿಸ್ತಾ ಇದ್ದೆ. ಈಗ ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿ ಬಂದ್ರಿ ನೀವು. ಈಗ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಿ ಇಲ್ಲಿ ರೆಸ್ಟ್ ತಗೊಳ್ತಾ ಇರೋದನ್ನು ನಾವು ನೋಡಿ. ಕೈ ತುಂಡಾಗಿದೆ ಅವ್ರದ್ದು, ನಿನ್ನೆ ಕೈ ಎಲ್ಲ ಫ್ರ್ಯಾಕ್ಚರ್ ಆಗಿದೆ ನೋಡಿ. ನಿನ್ನೆ ಕಾರ್ಯಾಚರಣೆ ಮಾಡಬೇಕು. ಹೌದು, ಅವ್ರು ರೆಸ್ಟ್ ತಗೊಳ್ತಾ ಇದ್ದಾರೆ. ಅವರು ಯಾರು ಬುರಾನ್ ಅಂತ ನಮ್ಮ ಡೀಪ್ ಡೈವರ್ ಅವರು. ಮತ್ತು ನಮ್ಮ ಯೂಟ್ಯೂಬರ್ ಅಭಿಷೇಕ್ ಅಂತ, ಮತ್ತು ನಮ್ಮ ಮುನ್ನಾಬಾಯಿ ಅವರು ಮುಸ್ತಾಕ್, ಅದು ನಮ್ಮ ಡೈವರು ಮತ್ತೊಬ್ಬರು, ಮತ್ತು ಶಬ್ಬೀರು, ಇದು ನಮ್ಮ ಯೂಟ್ಯೂಬರ್ ಮತ್ತೊಬ್ಬರು ರಕ್ಷಿತ್ ಬೈ, ಇದು ಬುರಾನ್ ಅಂತ, ಬಿಲಲ್ ಅಂತ ನಮ್ಮ ಹುಡುಗನೇ ಮತ್ತೊಂದು ಡೈವರ್ ಅವರು. ಹಾಗೆ ನಮ್ಮ ಪ್ರಮುಖವಾದ ಹೊಸಕೊಟ್ಟು ಉಮಾಕಾಂತ ಹೊಸಕೊಟ್ಟು ಅಂತ ನಮಗೆ ತುಂಬ ಆತ್ಮೀಯರು. ಇಲ್ಲಿ ನಮ್ಮ ತದಡಿಯ ಅಧ್ಯಕ್ಷರು ಇವರು, ಮೀನುಗಾರಿಕೆ ಬಂದರನ್ನ ಅವ್ರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಈ ಕಡೆಯಿಂದ ಬಂದರೆ. ಈಗ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಸರ್? ಕಾರ್ಯಾಚರಣೆ ಅಂದರೆ ನಿನ್ನೆ ಇಷ್ಟು ದಿವಸ ಆದರೂ ಸಿಗ್ತಾ ಇಲ್ಲ, ಅಷ್ಟು ದೊಡ್ಡ ಲಾರಿ ಸಿಗ್ತಾ ಇಲ್ಲ. ನೀವು ಆಗಲೇ ಹೇಳಿದ್ರಿ ನನ್ನ ಹತ್ರ ಮಾತಾಡಬೇಕಾದ್ರೆ, ಸಣ್ಣ ತುಂಡು ಚಿನ್ನ ಆದರೂ ನಾವು ಹುಡುಕೋ ಕೊಡ್ತೇವೆ, ನೀರಲ್ಲಿ ಅಡಿಯಲ್ಲಿ ಬಿದ್ದದ್ದು ಚಿನ್ನ ಆದರೂ ಹುಡುಕೊಡ್ತೇವೆ. ಅದು ಇಷ್ಟು ದೊಡ್ಡ ಲಾರಿ ಇಷ್ಟು ದಿವಸ ಆಯಿತು. NDRF, SDRF ಮತ್ತು ನೇವಿಯವರು ಬಂದಿದ್ದಾರೆ, ಡ್ರೋನ್ಗಳನ್ನು ತಂದಿದ್ದಾರೆ, ಇಡೀ ಸಿಸ್ಟಮ್ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರು. ನಿಮ್ಮೇನೆ ಭಾರ ಹಾಕಿದ್ದಾರೆ. ನಮ್ಮ ಈಶ್ವರ್ ಮಲ್ಪೆ ತಂಡದವರು ನಮಗೆ ಅವ್ರ ಮೇಲೆ ವಿಶ್ವಾಸ ಇದೆ ಅಂದ್ಕೊಂಡು ಶಾಸಕರು ಹೇಳಿದ್ದಾರೆ, ಸತೀಶ್ ಸೈಲ್ ಅವರು ಶಾಸಕರು ಹೇಳಿದ್ದಾರೆ. ಸೊ ಯಾಕೆ ವಿಳಂಬ ಆಗ್ತಾ ಇದೆ ಸರ್ ಕಾರ್ಯಾಚರಣೆ, ಯಾಕೆ ಇದಾಗ್ತಾ ಇದೆ? ಏನಂದರೆ ಇಲ್ಲಿ ಈಗ ನೀವು ಹೇಳಿದಂಗೆ ನಮ್ಮ ಮಿಲಿಟ್ರಿ ಅವರು, NDRF ಪಡೆ, ಫೈರ್ನವರು ಎಲ್ಲರೂ ಸಹ ಬಂದಿದ್ದಾರೆ. ಆದರೆ ಇಲ್ಲಿ ನೀರಿನ ಒತ್ತಡ ಜಾಸ್ತಿ ಇದೆ, ಹರಿವಿಕೆ, ನೀರಿನ ಒಳ ಹರಿವು ಉಂಟಲ್ಲ, ತುಂಬ ಒತ್ತಡ ಇದೆ. ಅದಲ್ಲದೆ ನೀರು ಕೆಂಪಾಗಿ ಮಿಶ್ರಿತ ಬಣ್ಣ, ಕೆಂಪು ಮಿಶ್ರಿತ ಬಣ್ಣ ಇದೆ. ಅದರಿಂದ ಅಲ್ಲಿ ನೀರಿನ ಅಡಿಗೆ ಹೋದರೆ ತುಂಬ ಕಣ್ಣಿಗೆ ಹೇಗೆ ಬಟ್ಟೆ ಕಟ್ಟಿಗೆ ಅಡಿಗೆ ಹೋಗ್ತೇವೆ ನಾವು, ಆ ಥರ ಇದೆ. ಎರಡನೇದಾಗಿ ಆ ನೀರಿನ ರಭಸಕ್ಕೆ ನಾವೆಲ್ಲಾದರೂ ಅಡಿಯಲ್ಲಿ ಹಾಕಿದ ರೋಪನ್ನು ಕೈ ಬಿಟ್ಟರೆ ಅಲ್ಲಿ ಮೇಲ್ಗಡೆ ಇರುವ ಅಂಚಿನ ಯಾವುದು ಶೀಟ್ ಇದೆಯಲ್ಲ, ಶೀಟು, ಕಬ್ಬಿಣ ಪೀಸು, ಅದಲ್ಲದೆ ಟವರ್ನಲ್ಲಿರುವ ವಯರ್, ಅದಲ್ಲದೆ ಮರದ ದಿಮ್ಮಿಗಳ ಒಂದು ಆಲದ ಮರ ಹೇಗೆ ಇದೆ, ಆ ಆಲದ ಮರದ ಬೇರುಗಳಿಗೆ ಹೋಗಿ ನಾವು ಸಿಕ್ಕಾಕೊಳ್ತೇವೆ. ಚುಂಪಾಗಿ ಇದೆ, ಆ ರೀತಿ ಇದೆ ಅಡಿಯಲ್ಲಿ, ಭಯಂಕರವಾಗಿದೆ. ಯಾಕೆಂದರೆ ನಮ್ಮ ಈಗಿನ ಆರ್ಮಿಯವರೇ ಕೆಳಗೆ ಹೋಗಲಿಕ್ಕೆ ಹೆದರುವಾಗ ನಾನು ನಿನ್ನೆ ಹೋಗಿದ್ದು. ಯಾಕೆಂದರೆ ಇದು ಪ್ರಥಮ ಬಾರಿಯಾಗಿ ನಾನು ಇಷ್ಟರ ತನಕ 1000ಕ್ಕೂ ಮಿಗಿಲಾಗಿ ನಾನು ಮೃತದೇಹಗಳು ತೆಗೆದಿದ್ದೀನಿ. ಆದರೆ ಈ ಕೋಲಾರದಲ್ಲಿ ಬಂದಾಗ ಈ ನೀರಿಗೆ ಎಲ್ಲರೂ ಹೆದರಿದ್ದಾರೆ. ಆವಾಗ ನಮ್ಮ ಇಲ್ಲಿನ ಮೇಲಧಿಕಾರಿಗಳು, ನೀವು ನೀರಿಗೆ ಇಳಿಬೇಕಾದ್ರೆ ನೀವು ನಮಗೆ ರುಜುವಾತು ಮಾಡಿಕೊಡಿ, ಪತ್ರ ಕೊಡಿ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ ಏನಂದೆ, ಪತ್ರ ಕೊಡೋದಕ್ಕೆ ನನಗೆ ದೊಡ್ಡದಲ್ಲ, ಆದರೆ ಅಲ್ಲಿ ಕೆಳಗಡೆ 3 ಜನ ನೀರಲ್ಲಿದ್ದಾರೆ. ಒಂದು ಈ ಊರಿನ 2 ಜನ, ಮತ್ತು ಕೇರಳದ ಅರ್ಜುನ್ ಎನ್ನುವರು, ಅವರ ಮೃತದೇಹ ಇನ್ನೂ ಸಿಕ್ಕಿಲ್ಲ. ಅದಲ್ಲದೆ ಅವರ ಮನೆಯಲ್ಲಿ ಹೆಂಡತಿ ಆಗಲಿ, ಮಕ್ಕಳಾಗಲಿ, ತಾಯಿ ಆಗಲಿ, ಕನ್ನ ಮಗಳು ಎಷ್ಟು ಅಳ್ತಾ ಇರ್ತವೆ. ಅವರನ್ನು ಒಂದು ಸಲ ನೋಡಬೇಕಲ್ಲ ನಾವು. ಅವರ ಮುಖ ನೋಡಿಕೊಂಡು ನನ್ನ ಟೀಮಿನವರಿಗೆ ಏನೇ ಬೇಕಾದರೆ ಆಗಲಿ ಒಂದು ಅವರನ್ನು ಒಂದು ಜೀವಂತವಾಗಿ ಬದುಕಿಸ್ಬೇಕು. ಯಾರು? ಅರ್ಜುನ್ ಅವರು ಒಳಗಡೆ ಇದ್ದದ್ದು ಒಂದು ಗಾಡಿಯಲ್ಲಿ. ಎರಡನೇದನ್ನು ಇರಲಿ, ನೀರಿಗೆ ಬಿದ್ದು ಮೃತಪಟ್ಟ ಇಬ್ಬರದು ಸಹ ಮೃತದೇಹ ನಾವು ತೆಕ್ಕೊಡ್ಬೇಕು ಅಂಥೇಳಿ ಅವರ ದುಃಖಕ್ಕೆ ನಾವು ಭಾಗಿಯಾಗಬೇಕು. ಆ ರೀತಿಯಾಗಿ ನಾವು ನಮ್ಮ ಟೀಮ್ನವರಿಗೆ ಸಹ ಎಲ್ರಿಗೂ ಸೇರಿ ನಾವು ಇದನ್ನು ಕಾರ್ಯಾಚರಣೆ ಮಾಡುವ ಅಂತೇಳಿ ನೀರಿಗೆ ಇಳಿತೇವೆ. ನೀರಿಗೆ ಇಳಿದರೆ ನಮಗೆ ತುಂಬ ಕಷ್ಟಕರ ಸನ್ನಿವೇಶಗಳು ಎದುರಾಗಿದೆ. ಅದರಲ್ಲಿ ಈ ರೀತಿ ಕಷ್ಟಗಳು ಬೇರೆ ಕಡೆಗೆ ಎಲ್ಲಾದರೂ ನೀವು ಕಾರ್ಯಾಚರಣೆ ಮಾಡಿದಾಗ ಎದುರಾಗಿದ್ವಾ? ಖಂಡಿತವಾಗಿಯೂ. ಈ ಥರ ಅಂದರೆ ಇಲ್ಲಿ ನೀರಿನ ಕಲುಷಿತವಾದ ನೀರಲ್ಲಿ ನಮಗೆ, ಯಾಕಂದರೆ ಕೆಂಪು ಮಿಶ್ರಿತ ಬಣ್ಣ,
ಆ ನೀರಿಗೆಲ್ಲ ಹೋಗಿ ನಾವು ಇಂಥ ನೀರಿನ ಪ್ರೆಷರ್ 12.6 ಅಷ್ಟು ಪ್ರೆಷರನ್ನು ಒಂದು 40-50 200 ಫೀಟಲ್ಲಿ ಗಾಡಿ ಹೇಗೆ ಹೋಗ್ತದೆ, ಆ ರೇಸಲ್ಲಿ ನೀರು ಬರ್ತಾ ಉಂಟು. ಒಳ ಹರಿವು ತುಂಬ ಇದೆ. ಮತ್ತು ನೀರು ಸಹ ಒಂದು ಕಡೆ ಏನು ನಮಗೆ ಕಾಣೋದಿಲ್ಲ ಕೆಳಗಡೆ. ಏನಂದರೆ ಕೆಳಗಡೆ ಬಂಡೆಗಳು ಇರ್ತದೆ, ಕಲ್ಲಿದೆ, ಆಲದ ಮರ ಅಲ್ಲಿ ಬಿದ್ದದ್ದು ಮರಗಳಿದೆ. ಎಷ್ಟೋ ಸಲ ನಾನು ಪೊಟರಿಗೆ ಹೋಗಿ ಇದಾಗಿದ್ದೀನಿ ಅದರದ್ದು. ನಾನು ಬದುಕುವುದೇ ಮೇಲೆ ಬರೋದೇ ತುಂಬ ಪ್ರಯಾಸಕವಾಗಿದೆ. ಅದರಲ್ಲೂ ಸಹ ನಿನ್ನೆ 3 ಡೈ 4 ಡೈ 6 ಡೈ ಲಾಸ್ಟ್ 5ನೇ ಡೈಯಲ್ಲಿ ನಾನು ನೀರಿನ ಹರಿವಿಗೆ ಜಾಸ್ತಿ ಇರಲಿಕ್ಕೆ ಹೋಗಿ ಹಗ್ಗ ಬಿಡಬೇಕಾಯ್ತು. ಅಷ್ಟೊತ್ತಿಗೆ ನಾನು ನಮ್ಮದು ಅಲ್ಲಕ್ಕೆ ಹೋದವನಿಗೆ ಸಡನ್ಲಿ ಅಡಿಯಲ್ಲಿ ಒಂದು 40 ಫೀಟು 30-35 ಫೀಟು ಅಡಿಯಲ್ಲಿ ಆಲದ ಮರಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದೇನೆ. ಅಷ್ಟೊತ್ತಿಗೆ ನಮ್ಗೆ ಏನು ಮಾಡಲಿಕ್ಕೆ ಆಗೋದು, ನನ್ನ ಸೆಲ್ಫಿ ಬೆಲ್ಟ್ ಉಂಟು ವೆಯ್ಟ್ದು, ಆ ಸುಮಾರು 12 kg ಬೆಲ್ಟ್ ಇದೆ. ಆ ಬೆಲ್ಟ್ ಬಿಚ್ಚಿದ್ರೆ ವೇಸ್ಟಾಗಿ ಅಡಿಯಲ್ಲಿ ಹೋಗಿಬಿಡ್ತದೆ, ಮತ್ತೆ ತೆಗಿಲಿಕ್ಕೆ ಎಂತೂ ಆಗೋದಿಲ್ಲ. ಅದಲ್ಲದೆ ನಾನೇನು ಮಾಡಿದೆ, ನನ್ನಲ್ಲಿ ಪ್ರಾಣಕ್ಕೂ ಕುತ್ತು ಬಂದಿತ್ತಲ್ಲಿ. ಯಾಕೆಂದರೆ ಅಷ್ಟು ಕಷ್ಟದ ಸನ್ನಿವೇಶ. ನಾನು ಹೋಗಿದ್ದು ಖಾಲಿ ಇಲ್ಲಿ ಅವರೊಂದು ಬಿದ್ದಿದ್ದಾರೆ ತೆಗಿಬೇಕು. ಆದರೆ ನಾನೇನು ಮಾಡಿದ್ದೀನಿ, ನಮ್ಮಲ್ಲಿರೋ ಸೆಲ್ಫಿ ಒಂದು ಇದುಂಟು, ಯಾವುದು ಜಾಕೆಟಲ್ಲಿ ಒಂದು ಮೇಲೆ ಬರೋ ಒಂದು ಪುಗ್ಗ ಥರ ಗಾಳಿ ಬೆಲೂನ್ ಥರ, ಆ ಬಟನ್ ಒತ್ತಿದ್ರೆ ಪ್ರೆಸ್ ಮಾಡಿ ಫುಲ್ಲು ನಮ್ಮಲ್ಲಿರುವ ಆಕ್ಸಿಜನ್ ಇರುವ ಅದಕ್ಕೆ ತುಂಬಿಕೊಳ್ತದೆ ಅಷ್ಟೊತ್ತಿಗೆ. ಅದು ಸಹ ನಾವು ಗೇಜ್ ನೋಡ್ಕೊಳ್ಳಿಕ್ಕೆ ಸಹ ಲೈಟ್ ಹಾಕಿದ್ರೆ ಲೈಟ್ ತೋರೋದಿಲ್ಲ, ಯಾಕೆಂದರೆ ಅಷ್ಟು ಕೆಂಪು ಮಿಶ್ರಿತ ನೀರಲ್ಲಿ ಅಡಿಯಲ್ಲಿ ಸುಮಾರು ಒಂದು 40 ಅಡಿ ತನಕ ಹೋಗಿದೆ. 40 ಅಡಿ ಇದೆ ಅಲ್ಲಿ ನೀರು ಪ್ರೆಷರ್ ಆಗಿದೆ ಅಷ್ಟು ಹೊತ್ತಿಗೆ ಅಲ್ಲಿ ಅಡಿಯಲ್ಲಿ. ಮತ್ತು ನಾವು ಅದರಿಂದ ಬೆಲೂನ್ ಥರ ಆದಮೇಲೆ ನಾವು ಮೇಲೆ ಬಂದುಬಿಡ್ತೇವೆ. ಮೇಲೆ ಬಂದಾಗ ನಮ್ಮ ಟೀಮಿಗೆ ಮತ್ತು ಎಂಡಿರೆಪ್ಪಡಿಗೆ ಹಾಗೆ ಇಲ್ಲಿನ SP ಸರ್ ಅವರು ತುಂಬ ನಮಗೆ ಹೆಲ್ಪ್ ಮಾಡಿ. SP ಸರ್ ಮತ್ತು DC ಆಗಲಿ, ಇಲ್ಲಿನ ಶಾಸಕರಾಗಲಿ, ಯಾಕೆಂದರೆ ರಾಜಕಾರಣಿಗಳು, ಯಾಕೆಂದರೆ ಅವರು ಈ ಕಾರ್ಯ ಇಲ್ಲಿ ಮಾಡುವಾಗ ಇಲ್ಲಿ ನಾವು ಅಲ್ಲಿ ಏನು ದೀಪ ಥರ ಆಗಿದೆಯಲ್ಲ ಮಧ್ಯ, ಅದರ ಮೇಲೆ ಬಂದೇ ಕೂತ್ಕೊಂಡು ನಮಗೆ ಅದನ್ನು ಒಂದು ಸನ್ನಿವೇಶ ಹೇಗೆ ಮಾಡಬೇಕಂತ ಅವರು ಅಲ್ಲಿಂದಲೇ ಹೇಳ್ತಿದ್ದಾರೆ. ಇಂಥ ತುಂಬ ಕಡೆ ನಾನು ಕಾರ್ಯಾಚರಣೆ ಮಾಡಿದೆ. ಆದರೆ ಇಲ್ಲಿನ ಶಾಸಕರಾಗಲಿ, ಅದಲ್ಲದೆ ಇಲ್ಲಿನ DC ಆಗಲಿ ಇಂಥ ಒಂದು ದುರ್ಘಟನೆಯಲ್ಲಿ ಬಂದು ಭಾಗಿಯಾಗೋದು ಮೊದಲ ಬಾರಿಗೆ ನಾನು ನೋಡಿದೆ. ಯಾಕೆ ತುಂಬ ಕಡೆ ಹೋದೆ, ಯಾಕಂದರೆ ಇಂಥ ರಾತ್ರಿ ಆಗಲಿ ಹಗಲೇ ಅವರು ತಮ್ಮ ಕಾರ್ಯಾಚರಣೆಯನ್ನು ಬಿಟ್ಟು ಮನೆಯಲ್ಲಿ ಅಲ್ಲಿ ಬಿಟ್ಟು ಇಲ್ಲಿ ಬಂದು ನಮ್ಮ ಜೊತೆಗೆ ಸಹಕರಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕ ಕೃತಜ್ಞತೆ ಹೇಳಬೇಕು. ಯಾಕಂದರೆ ನಾವು ಇನ್ನೂ ಸಹ 3 ಜನ ಸಿಕ್ಕಿಲ್ಲ ಅಲ್ಲಿ. ಅವರ ಒಂದು ಬರುವಿಕೆಯಾಗಿ ಅವರು ಕಾಯ್ತಾ ಇದ್ದಾರೆ. ಅಂದರೆ ಸಿಗೋ ಚಾನ್ಸಸ್ ಉಂಟಾ ಸರ್? ಖಂಡಿತವಾಗಿ ನಾನು ಸೇರೋದು. ಯಾಕೆಂದರೆ ಅವರ ಮೃತದೇಹ ಇಲ್ಲೇ ಇದೆ, ಹೊರಗಡೆ ಎಂತೂ ಹೋಗಿಲ್ಲ. ಯಾಕೆಂದರೆ ಹೊರಗಡೆ ಹೋಗಿದ್ರೆ ಎಲ್ಲಾದರೂ ಡಿಕಂಪೋಸ್ ಆಗಿ ಮೃತದೇಹ ಮೇಲೆ ಬಂದೇ ಬರ್ತದೆ. ಇವತ್ತು ನಮಗೆ ಅಲ್ಲಿ ಆ ಗುಡ್ಡದ ಪ್ರದೇಶದಲ್ಲಿ ನೀರಿನೊಳಗೆ ಏನು ಗುಡ್ಡ ಆಗಿದೆ, ಮಣ್ಣು ಹೋಗಿದೆಯಲ್ಲ, ಅದೇ ಪ್ರದೇಶದಲ್ಲಿ ಅವ್ರ ಮೃತದೇಹ ಇದೆ ಅಥವಾ ಅವ್ರು ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ? 100% 100% ಮೃತದೇಹ ಆ ಮಣ್ಣು ಅಡಿಯಲ್ಲಿ ಇರಬೇಕು, ಇಲ್ಲಾಂದರೆ ಆ ಗಾಡಿ ಅಡಿಯಲ್ಲಿ ಇರಬೇಕು. ಯಾಕೆಂದರೆ ಇಬ್ಬರು ಸಹ ಸಿಕ್ಕಿಲ್ಲ ಅಂತೇಳಿ ಎಲ್ಲಾದರೂ ಆ ಮಣ್ಣು ಅಡಿಯಲ್ಲಿ ಬಿದ್ದಿರಬೇಕು. ಯಾಕೆಂದರೆ ಎಷ್ಟು ಮಣ್ಣಿದೆ ಸರ್ ಸುಮಾರು ನನ್ನ ಲೆಕ್ಕದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಟನ್ ಕಟ್ಲೆ ಅಂದರೆ ಒಂದು ಎಷ್ಟೋ ಟನ್ ಇದೆ, ಅದರಲ್ಲಿ 500 ಟನ್ ಮೇಲ್ಗಡೆ ಇದೆ. ಮಣ್ಣು ಜೊತೆಗೆ ಕಲ್ಲು ಬಂಡೆಗಳು, ಮರಗಳು ಇದಾವೆ. ನಾನು ನೋಡಿದೆ ಹಾಗೆ ನಿಮ್ಮ ಎಲ್ಲಿ ಹೋಟೆಲ್ ಇದೆ ಅಲ್ಲಿಂದ ಮಧ್ಯ ಭಾಗಕ್ಕೆ ಹೋಗಿ ಎಷ್ಟೋ ದೊಡ್ಡ ಬಂಡೆಗಳು ಬಿದ್ದಿದೆ. ಹಾಗಾದ್ರೆ ಎಷ್ಟು ಫೋರ್ಸೇಬಲ್ ಆಗಿ ಅಲ್ಲಿ ಕರೆಂಟ್ ಆಗಲಿ ಏನಾದರೂ ಬ್ಲಾಸ್ಟ್ ಆಗಿದೆ ಅಂತ ಹೇಳಲಿಕ್ಕೆ ಊಹಿಸದಷ್ಟು ಭಯಂಕರವಾಗಿದೆ. ನೀರು ಅಡಿ ಹೋದಾಗ ಮತ್ತೇನು ಕಂಡ್ರಿ ನೀವು? ಕಲ್ಲು ಬಂಡೆಗಳನ್ನ ನೀರ ಆಳದಲ್ಲಿ ನನಗೆ ಸಿಕ್ಕಿದಂದರೆ ಆ ಹೋಟೆಲ್ನ ಚಾವಣಿಗೆ ಹಾಕಿದ್ದ ಸೀಟ್ ಅದೆಲ್ಲ ತುಂಬ ಚೂಂಪಾಗಿದೆ. ನಮಗೆ ಕೈಗೆ ಕಾಲಿಗೆಲ್ಲ ತುಂಬ ತಾಗಿದೆ ಅದರಲ್ಲಿ ಸಹ. ಯಾಕೆಂದರೆ ಅಲ್ಲಿ ಆ ಕೆಲಸ ಮಾಡಲಿಕ್ಕೆ ಕಷ್ಟಕರವಾದ ಸನ್ನಿವೇಶ ನಮ್ಮ ಆರ್ಮಿಯವರು ಹೇಳಿದ್ದಾರೆ ಮೊದಲನೇಗೆ. ಯಾಕೆಂದರೆ ನಾವು ತಮ್ಮ ಪ್ರಾಣ ಹೋಗ್ಬೋದು ಅಂತೇಳಿ. ಆದರೂ ಸಹ ನಾನೇನು ಮಾಡಿದೆ, ನಮ್ಮ ಟೀಮಿನವರು ಹಿಡ್ಕೊಂಡು ನೋಡುವ ಆ ಮನೆಯವರ ಒಂದು ಕಷ್ಟಕ್ಕೆ ನಾವು ಭಾಗಿಯಾಗಬೇಕು. ಯಾಕೆಂದರೆ ಅಲ್ಲಿ ಚಿಕ್ಕ ಹೆಣ್ಣುಮಕ್ಕಳಿದ್ದಾರೆ, ತಂದೆ ಸಿಗದೆ ಇವತ್ತು ಹೇಳ್ತಾ ಇದ್ದಾರೆ ನಾವು ನೀರಿಗೆ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ. ಒಂದು ತುಂಡು ಅವರ ಅಂಗಿಯನ್ನಾದರೂ ತಂದು ಕೊಡಿ ಅಂತ ಹೇಳ್ತಾರೆ. ಆದರೆ ನಮಗೆ ತುಂಬ ದುಃಖ ಆಯ್ತು ಆ ಮಕ್ಕಳು ಅಳುವಾಗ. ಆ ಮಕ್ಕಳಿಗೆ ತಂದೆಯ ಮುಖ ನೋಡಲಿಕ್ಕೆ ಸಿಕ್ಕಿಲ್ಲ. ಅದಲ್ಲದೆ ಅರ್ಜುನನ ಹೆಂಡತಿ ಆಗಲಿ, ಆ ಕನ್ನಮ್ಮ ಆಗಲಿ, ಅವರ ತಂದೆ ತಾಯಿ ಎಷ್ಟು ಅಳ್ತಾ ಇದ್ದಾರೆ. ಇವತ್ತಿಗೆ 13 ದಿವಸ ಆಗಿದೆ. 13 ದಿವಸದಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಯಾಕೆಂದರೆ ಊಟ ಮಾಡೋದಿಲ್ಲ. ಚಿಕ್ಕ ಮಕ್ಕಳು ಹೇಗೆ ಇರಬೇಕು, ತನ್ನ ಗಂಡ ಬದುಕಿದ್ದೀನಂತ ಒಂದು ಆಸೆಯಿಂದ ಅವಳಿದ್ರೆ ಇಲ್ಲಿ ಮೃತಪಟ್ಟಿದ್ದಾರ, ಏನಾಗಿದೆ ಅಂತ ತುಂಬ ಸನ್ನಿವೇಶ ಅದನ್ನು ಕಳೆದುಕೊಂಡವರಿಗೆ ಗೊತ್ತಾಗೋದು, ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಖಂಡಿತವಾಗಿಯೂ ನನಗೆ ಹೇಳಲಿಕ್ಕೆ ದುಃಖನೇ ಆಗ್ತದೆ. ಯಾವಾಗ ಕಾಲ್ ಬಂತು, ಯಾವಾಗ, ಅಥವಾ ನೀವೇ ಸ್ವಯಂ ಪ್ರೇರಿತವಾಗಿ ಅದನ್ನು ಪ್ಲಾನ್ ಮಾಡ್ಕೊಂಡಿದ್ರೆ? ಖಂಡಿತವಾಗಿಯೂ ನಾವು 11ನೇ ದಿವಸ ನಮಗೆ ಕಾಲ್ ಬಂತು. 11ನೇ ದಿವಸ ಕಳೆದು ನಮಗೆ ಫೋನ್ ಮಾಡಿದರು. ಇದಕ್ಕೆ ನಾನು ಹೇಳೋದು, ನಾನು ಆವಾಗ ಕಾಲ್ ಮಾಡುವಾಗ ನಮ್ಮ ಇಲ್ಲಿ ಮಡಿಕೇರಿ ಕುಶಾಲನಗರದಲ್ಲಿ ಮೃತದೇಹ ತೆಗಿತಾ ಇದ್ದೆ. ಆವಾಗ ಅಲ್ಲಿ ತೆಗೆದು ಎಲ್ಲಿ ಯಾವ ಸನ್ನಿವೇಶದಲ್ಲಿತ್ತ ಮೃತದೇಹ? ಅಲ್ಲಿ ತೆಗೆದು
ಅಲ್ಲಿ ತೆಗೆಯುವಾಗ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಇಲ್ಲಿನ SP ಸಾರು DSP ಸಾರು ಫೋನ್ ಮಾಡಿ ನೀವು ಬರಬೇಕು, ನಿಮ್ಮ ಮೇಲೆ ಭರವಸೆ ಇದೆ, ಹುಡುಕಿ ಕೊಡಿ ಅಂತೇಳಿ. ಆಯಿತು, ನಾವು ಅಲ್ಲಿಂದ ಮತ್ತೆ ನಾವು ತೆಗೆದುಕೊಟ್ಟು ಇಲ್ಲಿ ಬಂದಿದ್ದೆ ಅದೇ ರಾತ್ರಿ ಬಂದು. ನಿನ್ನೆ ಸರ್ 4 ಪಾಯಿಂಟ್ ನಾವು ನೋಡಿದ್ದೀವಿ. 4 ಪಾಯಿಂಟಲ್ಲಿ ಎಲ್ಲೂ ನಮಗೆ ಅಂದಾಜು ಸಿಕ್ಕಿಲ್ಲ. ಮತ್ತೊಂದು ತುಂಬ ವೈರ್ಗಳಿದೆ ಕಟ್ಟೆ. ರಾಡರ್ ಇದೆಲ್ಲ ತಂದಿದ್ದಾರೆ, ಮೆಟಲ್ ಡಿಟೆಕ್ಟರ್, ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ರಾಡರಿಂದ ಗೊತ್ತಾಗೋದು ಖಾಲಿ ಮಣ್ಣಿನ ಅಡಿಭಾಗದಿಂದ ಏನಿದೆ ಅಂತ ಗೊತ್ತಾಗೋದು, ಅದರಲ್ಲಿ ಇದೆ ಅಂತ ಮಾತ್ರ ಗೊತ್ತಾಗ್ತದೆ. ನಮ್ಮ ಹೋಗುವಾಗಲ್ಲಿ ಮಣ್ಣುಗಳ ದಿಬ್ಬವೇ ಬಿದ್ದಿದೆ. ಈಗ ನಿಮಗೆ ಸೈಂಟಿಫಿಕ್ ಇಕ್ವಿಪ್ಮೆಂಟ್ ಏನು ಹೆಲ್ಪ್ ಮಾಡಲಿಲ್ವಾ ಅಂತ ಕೇಳ್ತಾ ಇರೋದು. ಈಗ ಇವರೆಲ್ಲ ತಂದಿದ್ದಾರಲ್ಲ ರಾಡಾರು, ಮೆಟಲ್ ಡಿಟೆಕ್ಟರ್ ಎಲ್ಲ ಸೈಂಟಿಫಿಕ್ ಉಪಕರಣಗಳನ್ನ ನೀವು ಹೇಳಿದಂಗೆ ಅದರಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಗಿದೆಯಾ ಅಂತ. ನನಗೆ ಹೆಲ್ಪ್ ಆಗಿದೆ ಅನ್ನೋದು ಅವರು ಹೇಳಿದ 4 ಪಾಯಿಂಟ್ ನಾವು ಸರ್ಚ್ ಮಾಡಲಿಕ್ಕೆ ಹೋಗಿದ್ದೀವಿ. 4 ಪಾಯಿಂಟಲ್ಲಿ ನಾವು ನಮ್ಮ ರಾಡ್ ಹಾಕಿ ಅಲ್ಲಿ ಏನು ಕಂಬಿ ಕೊಟ್ಟಿದ್ದಾರೆ ಅದನ್ನು ಒಂದು 4 ಅಡಿ ತನಕ ಕೆಳಗೆ ಹಾಕಿದ್ದೇವೆ, ಅದಕ್ಕೆ ಸಿಕ್ಕಿಲ್ಲ. ಅದು ಯಾಕೆಂದರೆ ಅಂಥ ಒಂದು ಉಪಕರಣಗಳಿಗೆ ಅಲ್ಲಿ ಮ್ಯಾಗ್ನೆಸ್ ಅಂದರೆ ಈಗ ಕಬ್ಬಿಣಾಂಶದ ಕಲ್ಲುಗಳು ರಾಶಿ ಬಿದ್ದಿದೆ. ಅದರಿಂದ ಕಬ್ಬಿಣಾಂಶದ ಕಲ್ಲುಗಳು ರಾಶಿ ಇರಲಿಕ್ಕೆ ಹೋಗಿ ಆ ರ್ಯಾಡರಿಗೆ ಸಹ ಅದು ಕಬ್ಬಿಣ ಅಂತಲೇ ತೋರ್ತದೆ, ಮೆಟಲ್ ಡಿಟೆಕ್ಟಿವ್ ಅಂತ ತೋರ್ತದೆ. ಅದರಿಂದ ಅದು ಆಗಿರ್ಬೋದು. ನಾವು ಸುಮ್ಮನೆ ಆ ಜಾಗದಲ್ಲಿ ಅವರು ಸರ್ವೆ ಮಾಡಿದ ಜಾಗದಲ್ಲಿ ಅದು ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ನಾನು ಹೇಳೋ ಪ್ರಕಾರ ಅದು ಅಲ್ಲ ಒಂದು ದೀಪ ಥರ ಆಗಿದ್ದಿಲ್ಲ. ಅದರ ಅಡಿಯಲ್ಲಿ ಅಲ್ಲ ಸೈಡಲ್ಲಿ ಎಲ್ಲಾದರೂ ಅದರ ಬಲಭಾಗ, ನಮ್ಮ ರೋಡ್ ಸೈಡ್ ಬಲಭಾಗದಲ್ಲಿ ಎಲ್ಲಾದರೂ ಬಿದ್ದಿರ್ಬೋದು ಗಾಡಿ ಅಡಿಯಲ್ಲಿ ಅಂತ ನಾನು ಊಹಿಸಿದ್ದು. ಈ ಮುಂದಿನ ಕಾರ್ಯಾಚರಣೆಯನ್ನು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್? ಖಂಡಿತವಾಗಿ ನಾನು ಇದು ನನ್ನ ಲೆಕ್ಕದಲ್ಲಿ ಕೆಳಗಡೆ ಒಂದು 3 ಸ್ಕೂಬಾ ಡೈವರ್ಗಳು ಬೇಕು, 3-4 ಸ್ಕೂಬಾ ಡೈವರ್ಗಳು. ಒಬ್ಬರಿಂದ ಆಗೋದು ತುಂಬ ಕಷ್ಟ. ಯಾಕಂದ್ರೆ ನಾನು ಟೀಮಲ್ಲಿ ಎಷ್ಟು ಜನ ಸ್ಕೂಬಾ ಡೈವರ್ ಇದ್ದಾರೆ? ನಮ್ಮ ಟೀಮಲ್ಲಿ 2 ಇದ್ದಾರೆ, ಆದರೆ ಒಬ್ಬರಿಗೆ ಹುಷಾರಿಲ್ಲ. ತರಿಸ್ಬೋದಲ್ಲ ಸರ್, ನೇವಿ ಆರ್ಮಿಯವರು ಎಲ್ಲ ಬಂದು ಸಹ ಅವರು ಮಾಡಿಲ್ಲ. ನಿನ್ನೆ ಬಂದಿದ್ದಾರಲ್ಲ ಅವರು ಸ್ಕೂಬಾ ಡೈವರ್ ಇರಲಿಕ್ಕೆ ಎದುರಿದ್ದಾರೆ. ಯಾಕೆ ಅವರು ಮಾಡದ ಕೆಲಸಕ್ಕೆ ನನ್ನನ್ನು ಕರೆಸಿದ್ದು. ಯಾಕೆಂದರೆ ನನಗೆ ಬರುವಾಗಲೇ ಹೇಳಿದ್ರು ನಿಮ್ಮ ಜೀವದ ಮೇಲೆ ನೀವು ಹೊಣೆ, ಯಾಕೆಂದರೆ ಬರೆದು ಕೊಡಿ ಅಂತೇಳಿ ಫಸ್ಟು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಆವಾಗ ನಾನು ಇದೇ ಹೇಳಿದಲ್ಲ, ಇಷ್ಟರ ತನಕ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಿಗೂ ಹೋಗಿದ್ದೇನೆ, ಆದರೆ ಇಷ್ಟರ ತನಕ ಲೆಟ್ರಲ್ಲಿ ಬರೆದು ಕೊಟ್ಟದ್ದು ಇದೇ ಮೊದಲ ಬಾರಿಗೆ. ಅಂದ್ರೆ ಅಷ್ಟು ಅಪಾಯ ಇದೆ. ನೇವಿಯರು ಹಿಡಿದಂತ ಜಾಗದಲ್ಲಿ ನೀವು ಹಿಡಿದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರಿ, ಅದಕ್ಕೆ ನಿಮಗೆ ತುಂಬಾ ನಾವು ಹ್ಯಾಟ್ಸ್ ಆಫ್ ಅನ್ನು ಹೇಳಬೇಕಾಗ್ತದೆ. ನಾನು ಹೋಗಿದ್ದು ಕೇವಲ ಯಾಕೆ ಸರ್ ಅಂದರೆ ಆ ಮನೆಯವರ ಒಂದು 3 ಮೃತದೇಹ ಸಿಕ್ಕಿಲ್ಲ, ಆ ಕಂದಮ್ಮಗಳು ಅಳ್ತಾ ಇದೆ, ಹೆಂಡತಿ ಅಳ್ತಾ ಇದ್ರೆ, ಆ ಮಕ್ಕಳು ಅಳ್ತಿದ್ರೆ, ಅವರ ಮುಖ ನೋಡಿ ಅವರ ದುಃಖಕ್ಕೆ ನಾವು ಎಲ್ಲ ಒಂದು ಭಾಗಿಯಾಗಬೇಕಂತ ಜೀವಕ್ಕೆ ನೀವೇ ನಾವು ಹೊಣೆ ಅಂದ್ಕೊಂಡು ಬರ್ಕೊಂಡು ಹೋಗ್ತಾ ಇದ್ರಿ. ಯಾಕೆ ನೀವು ಹೇಳ್ದಂಗೆ ನಾವು ಇವತ್ತು ನಮಗೆ ಸುಮಾರು ಒಂದು 49 ವಯಸ್ಸಾಗಿದೆ. ಏನಾದರೂ ನೀರಲ್ಲಿ ಹೆಚ್ಚಿಗೆಮ್ಮೆ ಆದರೆ ನಮ್ಮ ಸ್ನೇಹಿತರು ನಮಗೆ ಆಗಿದ ಒಂದು ಆಂಬುಲೆನ್ಸ್ಗಳು ಇದೆ, ಅದನ್ನು ಏನಾದರೂ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗೊಂದು ಭರವಸೆ ಇದೆ. ಅದರಿಂದ ನಾನು ಮೊದಲು ಅವರ ಕಷ್ಟಕ್ಕೆ ನನಗೆ ಭಾಗಿಯಾಗಬೇಕು. ನೀವು ಫಸ್ಟು ಇದನ್ನು ಸ್ಟಾರ್ಟ್ ಮಾಡಿದ್ದೆ ಯಾವಾಗ? ಆಪತ್ ಬಾಂಧವ ಸುಮಾರು ಒಂದು 20 ವರ್ಷದಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಿಮ್ಗೆ ಏನು ಪ್ರೇರಣೆ ನೀಡ್ತು ಇದನ್ನು ಮಾಡ್ಬೇಕು ಅಂದ್ಕೊಂಡು? ನೀವು ಮೊದಲು ಏನು ಮಾಡ್ತಾ ಇದ್ರಿ ಕೆಲಸವನ್ನು? ನಾವು ಫಿಶರ್ಮ್ಯಾನ್. ಅದಾದ ನಂತರ ಟೀಮ್ ಕಟ್ಟಬೇಕು, ಈ ರೀತಿ ಮಾಡಬೇಕು ಅಂದ್ರೆ ಮೊದಲು ನೀವು ವೈಯಕ್ತಿಕವಾಗಿ ಇದನ್ನ ಸೇವೆಯನ್ನ ಮಾಡ್ತಾ ಇದ್ರಿ. ಹೌದು. ಅದಾದ ನಂತರ ಈ ಟೀಮ್ ಕಟ್ಟು, ಈ ಅಂದ್ರೆ ರೆಸ್ಕ್ಯೂ ಟೀಮ್ ಕಟ್ಟುವಂತ ಒಂದು ಯೋಚನೆ ಯಾವಾಗ ಬಂತು ಸರ್? ಮೊದಲನಾಗಿ ನಾನೇ ಒಬ್ಬನೇ ಹೋಗಿ ಮುಳುಗಿ ತೆಗಿತಾ ಇದ್ದೆ ಅಲ್ಲಿ ಎಲ್ಲ ಕಡೆಗೆ ಸಮುದ್ರ ಆಗಲಿ ಎಲ್ಲ ಕಡೆ ಹೋಗ್ತಿದ್ದೆ. ಆವಾಗ ನಾನು ಏನು ಮಾಡಿದೆ, ಆಂಬುಲೆನ್ಸ್ ತಗೊಂಡೆ. ಆಂಬುಲೆನ್ಸ್ ಬೇಕು, ಜನಗಳಿಗೆ ಕಷ್ಟ ಆಗ್ತದ. ಮೊದಲನೇ ಬಾರಿಗೆ ನನಗೆ ಶಬ್ಬೀರ್ನವರು ಸಿಕ್ಕಿದ್ರು. ಶಬ್ಬೀರ್ ಅಂದರೆ ಇವರೇ, ಶಬ್ಬೀರು ಅವರು ನಮಗೆ ಡ್ರೈವರೇ, ಅದರ ಡ್ರೈವರ್ ಬಿಡ್ತಾರಲ್ಲ, ಗಾಡಿ ಡ್ರೈವರ್. ಯಾಕೆಂದ್ರೆ ಇವರು ಹೇಳಿದ್ರೆ ನಾನು ಉಚಿತವಾಗಿ ಮಾಡುವ, ಅವನು ಗೊತ್ತಿದೆ ಸೋಷಿಯಲ್ ವರ್ಕ್ ಮಾಡಬೇಕಂತ. ನಾನು ಬರ್ತೀನಿ. ಆವಾಗ ನನಗೆ ಅನ್ಸ್ಕೊಂಡೆ ನನಗೆ ಡ್ರೈವರ್ ಇದ್ದರೆ ಹೆಲ್ಪ್ ಆಗುತ್ತೆ ಎಲ್ಲ, ನೀವು ದೂರ ಕಡೆ ಹೋಗಲಿಕ್ಕೆ. ಅದಾದಮೇಲೆ ನಮ್ಮ ಬುರ್ಹಾನ್ ಅಂತ ಇದ್ದ, ಬುರ್ಹಾನು ಇಲ್ಲಿ ಇವರು ಬಂದರು. ಇವರು ಸಹ ಬಸ್ ಡ್ರೈವರು, ಫ್ರೀಯಾಗಿ ಬರ್ತಾರೆ, ಅವರೇನು ಉಚಿತ ಆಗಿವೆ. ಅದರ ಮೇಲೆ ಅವರ ಅಣ್ಣ ಬಿಲಾಲ್ ಬಂದ. ಅದಾದಮೇಲೆ ಮತ್ತು ದೀಪು ಅಂತ ಕೈ ಪೇಟ್ ಮಾಡ್ಕೊಂಡಿದ್ರು ಅವರು. ಆಮೇಲೆ ಮುಸ್ತಾಕು, ಆಮೇಲೆ ನಮ್ಮ ಉದಯ್ ಅವರು, ಆಮೇಲೆ ರಕ್ಷಿತ್ ಅವರು, ಹಾಗೆ ನಮ್ಮ ಹೊಸಕೊಟ್ಟು ಅವರು ಯಾವಾಗ ಅದು ಮುಂಚಿಂದ ಇದ್ದಾರೆ ಅವರು ನಮ್ಮ. ಅದರಿಂದ ಎಲ್ಲರೂ ಸಹ ಒಬ್ಬೊಬ್ಬರು ಸೇರ್ಕೊಂಡು ನಮ್ಮ ಟೀಮಿಗೋಸ್ಕರ ಸೇರಿದಾಗ ನನ್ನ ಹತ್ರ 2 ಆಂಬುಲೆನ್ಸ್ ಉಂಟು. ಹೇಳಿದಾಗ ಅಪ್ಪ ಈ ಡ್ರೈವರ್ನಗಳು ಅಲ್ಲಿ ಗಲಾಟೆ ಆಗಿದೆ ಅಂದರೆ ಅಪ್ಪ ಹೋಗ್ತಾರೆ, ನಾನು ಹೊರಗಡೆ ಇದ್ದರೆ ಸಹ 2 ಆಂಬುಲೆನ್ಸ್ ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ. ಈಗ ಕರ್ನಾಟಕದಲ್ಲಿ ಎಲ್ಲೇ ಆದರೂ ನಿಮ್ಗೆ ಕರೀತಾ ಇದ್ದಾರೆ. ಕೊಡಗು ಹೋಗಿ ಬಂದೆ ಅಂತ ಹೇಳಿದ್ರಿ, ಮೊನ್ನೆ ಹೋಗಿ ರೆಸ್ಕ್ಯೂ ಮಾಡಿ ಬಂದ್ರಿ ಅಂತ ಹೇಳಿದ್ರಿ. ಅಂದರೆ ನಿಮ್ಮಲ್ಲಿ ಎಕ್ಸ್ಪರ್ಟಿಸ್ ಇದ್ದಾರೆ, ಜೊತೆಗೆ ನೀವು ಬೇರೆ ತಂಡಗಳಿಗಿಂತ ಹೆಚ್ಚು ಎಕ್ಸ್ಪರ್ಟ್ ಆಗಿ ಆ ಕೆಲಸವನ್ನು ಮಾಡಿ ಮುಗಿಸ್ತೀರಿ. ಖಂಡಿತ. ನೀವು ನೆನಪಿಡಬಹುದಾದಂಥ ಒಂದು ಘಟನೆಯನ್ನು ಹೇಳ್ತೀರಾ? ನೀವು ನಿಮಗೆ ಚಾಲೆಂಜ್ ಆಗಿದಂಥ ಘಟನೆ, ಇದು ಒಂದು ದೊಡ್ಡ ಚಾಲೆಂಜೇ ನಿಮಗೆ. ಖಂಡಿತವಾಗಿ. ಯಾಕೆಂದರೆ ನಮಗೆ ಕೊಲ್ಲೂರಿನ ಅರಸಿನಗುಂಡಿದಾದರೂ ನಮಗೆ ತುಂಬ ಟಫ್ ಕೊಟ್ಟದ ಕೆಲಸ. ಅರಸಿನಗುಂಡಿಯಲ್ಲಿ ಆ ಸಲ ರೀಲ್ಸಲ್ಲಿ ಒಬ್ಬ ಫೋಟೋ ತಗೊಳ್ಳಿಕ್ಕೆ ಹೋಗಿ ಆ ಅರಸಿನಗುಂಡಿಯಲ್ಲಿ ಕೊಲ್ಲೂರಲ್ಲಿ ಬಿದ್ದು ಅವನಿಗೆ 8 ದಿನ ಆದರೂ ಮೃತದೇಹ ಸಿಕ್ಕಿಲ್ಲ. ಅದು ತೆಗಿಲಿಕ್ಕೆ ತುಂಬ ಟಫ್ ಅನಿಸಿತ್ತು. ಅದರ
ಆಮೇಲೆ ನಮ್ಮ ಲೈಫಲ್ಲೇ ಇದೇ ಮೊದಲ ಬಾರಿಗೆ. ಯಾಕೆಂದರೆ ನನಗೆ ಆ 3 ಮೃತದೇಹ ಹುಡುಕುವಾಗ ಸಿಕ್ಕಿಲ್ಲಲ್ಲ, ತುಂಬ ದುಃಖ ಆಗಿದೆ. ಯಾಕೆಂದರೆ ಎಲ್ಲ ಕಡೆ ಸಹ ಹೋಗಿ ಸಿಕ್ಕಿದೆ, ಆದರೆ ನೀರಿನ ಒತ್ತಡ, ಅದನ್ನ ಒಳ ಅರಿವಿಕೆ, ಅದರಲ್ಲೂ ಸಹ ಅದು ಕೆಂಪು ಮಿಶ್ರಿತ ನೀರಲ್ಲಿ ನಮಗೆ ತೋರಲೇ ಇಲ್ಲ. ಎಷ್ಟು ಹುಡುಕಿ ಅಷ್ಟು ದೊಡ್ಡ ಗಾಡಿ ಸಿಕ್ಕಿಲ್ಲ. ಯಾಕೆಂದರೆ ನಾನು ಎಷ್ಟೋ ಚಿನ್ನಗಳು ನೀರಿಗೆ ಬಿದ್ದಾಗ, ಹೊಳೆಗೆ ಬಿದ್ದಾಗ ತೆಗೆದುಕೊಟ್ಟು 5 ಲಕ್ಷ ತುಂಬ ತೆಗೆದುಕೊಟ್ಟಿದ್ದೀನಿ ನಾನು. ಅದು ತೆಗೆದುಕೊಟ್ಟಿರಿ ಈ ಒಂದಲ್ಲ, ಎಷ್ಟು 5 ಲಕ್ಷ. ನನ್ನದೇ ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್, ಈಶ್ವರ್ ಮಲ್ಪೆ ಚಾನಲ್ ಉಂಟು. ಆ ಚಾನಲ್ ಎಲ್ಲ ಆಗ್ತಾ ಇರ್ತೀನಿ. ಯಾಕೆಂದ್ರೆ ನಾನು ಬೇರೆ ಏನು ಸಹ ಕೊಡೋದು, ಯಾಕೆಂದ್ರೆ ನನಗೆ ಪತ್ರಿಕೆ ಮಾಧ್ಯಮದವರೇ ನಮಗೆ ದೇವರು. ಯಾಕೆಂದರೆ ಅವರ ಮುಖಾಂತರವಾಗಿ ನಾನು ಇಲ್ಲಿ ತನಕ ಬಂದಿದ್ದೀನಿ. ಕಲಾ ಮಾಧ್ಯಮ ಆಗಲಿ, ಸೇವೆಯಿಂದ ನೀವು ಇದರಿಂದ ಹೌದು, ಖಂಡಿತವಾಗಿ ಅದು ನಾವು ಹೇಳಲೇಬೇಕಾಗ್ತದೆ. ನಾನು ಈ ಸೇವೆ ಮಾಡಬೇಕಾದ್ರೆ ಒಂದು ಕಡೆ ಇಂಥ ಜಾಗ ಇದೆ ಅಂತ ಗೊತ್ತು ಮಾಡಿಸಿದವರು ಪತ್ರಿಕೆ ಮಾಧ್ಯಮ ಮತ್ತು ನಿಮ್ಮಂಥವರು. ಯಾಕೆಂದ್ರೆ ನಾವು ಎಲ್ಲಾದರೂ ಒಂದು ಕೆಲಸ ಮಾಡ್ತೀವಿ, ಆವಾಗ ಮತ್ತೊಂದು ಕಡೆಗೆ ಇಂಥವರು ಉಚಿತ ಸೇವೆ ಮಾಡೋರಿಂದ ಈ ಯೂಟ್ಯೂಬ್ ಆಗಲಿ, ಪತ್ರಿಕೆ ಆಗಲಿ, ಮಾಧ್ಯಮ ಆಗಲಿ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಆನಂತರ ಜೋಗದ ಗುಂಡಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಅದು ನಿಮ್ಗೆ ತುಂಬ ಚಾಲೆಂಜನ್ನು ಎದುರುಕೊಂಡಿತ್ತು. ಅದು ರಾಜ್ಯಾದ್ಯಂತ ಅದು ಸುದ್ದಿ ಆಗಿತ್ತು. ಸೊ ಅದ್ರ ಮೂಲಕ ನಿಮ್ಮನ್ನ ಬಹಳ ಜನ ಗುರ್ತು ಮಾಡಿದ್ರು. ಹೌದಾ? ಕರ್ನಾಟಕದಾದ್ಯಂತ. ಅದಕ್ಕೆ ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೀವು ಭಾಳ ಸುಸ್ತಾಗಿರಂತ ನಾನು ನಮ್ಮ ಮುಖ ಚರಿನೇ ಹೇಳ್ತಾ ಇದೆ. ಯಾಕೆಂದ್ರೆ ನಾವು ನೀರಲ್ಲಿ ಡೈವರ್ ಅಲ್ಲ, ಡೈವರ್ ಅಂದ್ರೆ ನೀರು ಅಡಿಗೆ ಹೋಗೋದಲ್ಲ, ತುಂಬಾ ಕ್ರಿಟಿಕಲ್ ಆಗಿರ್ತದೆ. ಎಲ್ಲ ತಗೊಂಡು ಹೋಗಿರ್ತೇವೆ, ಎಲ್ಲ ಹೊತ್ಕೊಂಡು ಹೋಗ್ತೇವೆ. ಎಷ್ಟು ಹೊತ್ತು ತನಕ ಸರ್ವೆ ಮಾಡ್ಲಿಕ್ಕೆ ಆಗ್ತದೆ ಸರ್? ಸುಮಾರು ಒಂದು ಗಂಟೆ ತನಕ ನೀರು ಆಳದಲ್ಲಿ ಸರ್ವೆ ಮಾಡ್ಬೋದು. ನೀರಿನ ಪ್ರೆಷರ್ ಎಲ್ಲ ಜಾಸ್ತಿ ಇದ್ರೆ ನಮಗೆ ಉಸಿರಾಟದ ಜಾಸ್ತಿ ತಗೊಳ್ಬೇಕು. ಆವಾಗ ನಮಗೆ ಅರ್ಧ ಗಂಟೆಗೆ ಆಕ್ಸಿಜನ್ ಖಾಲಿ ಆಗ್ತದೆ. ಯಾಕೆಂದ್ರೆ ನೀರಿನ ಪ್ರೆಷರ್ಗೆ ಚಾಲೆಂಜ್ ಆಗಿರುತ್ತೆ. ಒಂದು 6 ಸಿಲಿಂಡರ್ ಇರ್ತವೆ, ಒಬ್ಬರಿಗೆ 1 ಸಿಲಿಂಡರ್ ತಗೊಂಡು ಹೋಗ್ತೇವೆ ಅಡಿಗಡಿಗೆ. ಅದು ಸುಮಾರು ಎಷ್ಟೊತ್ತನ ಬರ್ತದೆ? ಅದೇ 3/4 ಗಂಟೆ 1 ಗಂಟೆ ಬರ್ತದೆ. 1 ಗಂಟೆವರೆಗೆ ನೀವು ಇರ್ತೀವಿ ಖಂಡಿತ. ಆ ಅಡಿಯಲ್ಲಿ ಒಂದು ಅರ್ಧ ಗಂಟೆ, 15 ನಿಮಿಷ, 20 ನಿಮಿಷ. ಯಾಕಂದ್ರೆ ಮೇಲ್ಗಡೆಯವರಿಗೆ ಗೊತ್ತಾಗಬೇಕಲ್ಲ, ಹಗ್ಗ ಇಟ್ಕೊಂಡಿರ್ತಾರೆ. ಈಗ ಆದರೆ ಲ್ಯಾಪ್ಟಾಪ್ ಇರ್ತದೆ, CC ಕ್ಯಾಮೆರಾ ಇರ್ತದೆ, ಅವ್ರು ಕೆಳಗಡೆ ಹೋದ್ರೆ ಎಲ್ಲಿದ್ದಾರೆ ಏನಂತ ತೋರ್ತದೆ. ಆದರೆ ನಮ್ಮ ಹತ್ರ ಅಂಥ ಒಂದು ಎಕ್ವಿಪ್ಮೆಂಟ್ಸ್ ಇಲ್ಲ. ಅದರಿಂದ ನಮ್ಮ ಯಾರಾದರೂ ಬುರಾನಾಗಲಿ ಯಾರು ಮೇಲ್ಗಡೆ ಹೋದವರಿಗೆ ಹಗ್ಗ ಕೊಟ್ಟಿರ್ತೇವೆ. ಹಗ್ಗದಲ್ಲಿ ನಾವು ಅವ್ರಿಗೆ ಸಿಗ್ನಲ್ ಹೇಳ್ತೇವೆ. ಒಂದು ಸಲ ಈಗ ಸಿಗ್ನಲ್ ಮಾಡಿದರೆ ಸ್ವಲ್ಪ ಬಿಡು, 2ನೇ ಸಲಕ್ಕೆ ಅಂದರೆ ಸ್ವಲ್ಪ ಬಿಡು, 3ನೇ ಸಲ ನಾವು ಸಿಗ್ನಲ್ ಮಾಡಿದ್ರೆ ಕೆಳಗಡೆ ಏನೋ ಆಗಿದೆ ಅಂತ ಲೆಕ್ಕ, ನಿನ್ನ ಮೇಲೆ ಎಳಿಬೇಕಂತ. ತೊಂದರೆ ಆಗಿದೆ ಅಡಿಯಲ್ಲಿ ಹೇಳ್ಕೊಳ್ಬೇಕು. ಯಾಕಂದ್ರೆ ಅವನು ಸಿಗ್ನಲ್ ಹಗ್ಗದಲ್ಲಿ ಅವ್ನು ಬಿಡುವಾಗಲೇ ಅವ್ನಿಗೆ ಗೊತ್ತಿರ್ತದೆ, ಇದೇ ನಿಧಾನ ಬಾರಿ ಬಿಡಬೇಕು. ಸ್ವಲ್ಪ ಜಾಸ್ತಿ 3 ಸಲ ಮಾಡಿದರೆ ಏನೋ ಆಗಿದೆ ಅಂತ. ಇಲ್ಲಾಂದ್ರೆ ಶೇಕ್ ಮಾಡಿ ಹೇಳ್ತೇನೆ ನಾನು ಸಿಗ್ನಲ್. ಈಗ ಅವನಿಗೆ ಗೊತ್ತಾಗ್ತದೆ ಅವಾಗ ಏನೋ ಆಗಿದೆ, ಅಲ್ಲೊಂದು ಮೃತದೇಹ ಇದೆ, ಮೃತದೇಹ ಕಟ್ಟಿದ್ದಾರೆ, ಅವ್ರಿಗೆ ಏನೋ ಆಗಿದೆ. ಆ ಟೈಮಲ್ಲಿ ಮೇಲೆ ಎಳೆದು ಬಿಡ್ತಾರೆ. ಈ ಜೋಗದ ಗುಂಡಿ ಇನ್ಸಿಡೆಂಟ್ ಅನ್ನು ಹೇಳ್ತೀರಾ ಸಂಕ್ಷಿಪ್ತವಾಗಿ? ಸಂಕ್ಷಿಪ್ತವಾಗಿ ಅಂದರೆ ಅಲ್ಲಿ ಸಹ ನಮಗೆ ತುಂಬ ಟಫ್ ಆಗಿದೆ, ಕಷ್ಟ ಆಗಿದೆ. ಎಲ್ಲರೂ ಸಹ ಹೋಗಿದ್ದಾರೆ, ಟೀಮ್ ಅವರು ಎಲ್ಲ ಕೆಲಸ ಮಾಡಿದ್ದಾರೆ. ಮೃತದೇಹ ತೆಗೆದಿದ್ದೆ, ಅದು ಸಹ ಇಲ್ಲಿದೆಲ್ಲ ತುಂಬ ಬಳ್ಳಾರಿಯವರು ಸಿಕ್ಕಿ ಅದು ಸಹ ತೆಗೆದಿದ್ದೇವೆ. ನಿಮಗೆ ಪ್ರಶಸ್ತಿಗಳು ಏನು? ಪ್ರಶಸ್ತಿಗಳಿಂದ ನಮಗೆ APJ ಅಬ್ದುಲ್ ಕಲಾಂ ಅವಾರ್ಡ್ ಒಂದು ಕೊಟ್ಟಿದ್ದಾರೆ. ಜನರ ಆಶೀರ್ವಾದವೇ ನಿಮ್ಗೆ ಪ್ರಶಸ್ತಿ. ಅಷ್ಟೇ. ಸೊ ಇಲ್ಲಿವರೆಗೂ ಈ ಕಠಿಣ ಪರಿಸ್ಥಿತಿಯಲ್ಲೂ ನೋಡ್ರಿ, ಬೆಳಗಿನಿಂದ ನಿನ್ನೆಯಿಂದ ಅವರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಗಂಗಾವಳಿ ನದಿಯಲ್ಲಿ ಇಳಿದು. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಸುಸ್ತಾಗಿ ಬಂದು ಕೂತ್ಕೊಂಡಿದ್ದಾರೆ ಇಲ್ಲಿ. ಸೊ ಆವಾಗಲೂ ಸಹ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದಾಗ, ಸರ್ ಬರ್ರಿ ಸರ್, ನಾವು ಇಂಟರ್ವ್ಯೂ ತೊಗೊಳ್ರಿ, ಏನು ತೊಂದರೆ ಇಲ್ಲ ಅಂದ್ಕೊಂಡು ನಗು ಮುಖದಿಂದ ನಮ್ಮನ್ನು ಸ್ವಾಗತಿಸಿ ಇಲ್ಲಿವರೆಗೂ ನಮಗೆ ಒಂದು ಬೈಟನ್ನು ಕೊಟ್ಟಂಥ, ವಿಷಯವನ್ನು ತಿಳಿಸಿದಂಥ ನಮ್ಮ ಈಶ್ವರ್ ಮಲ್ಪೆ ಅವರಿಗೆ ಹಾಗೆ ತಂಡದವರಿಗೆ ನಮ್ಮ ಅಂಕೋಲೆಯ ಶಾಂತಾದುರ್ಗಾದೇವಿ ಹಾಗೂ ಬೊಮ್ಮೆಯ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.